ವೀಕ್ಷಕರೇ, ನಾನೀಗ KRS ಡ್ಯಾಮ್ನ ಕನ್ನಂಬಾಡಿ ಕಟ್ಟೆ ಬಳಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಬಳಿಯ ಬ್ಯಾಕ್ ವಾಟರ್. ಇದು ಕನ್ನಂಬಾಡಿಯ ಕಟ್ಟೆಯ ಬ್ಯಾಕ್ ವಾಟರ್. ನೋಡ್ಬೋದು ನೀವೀಗ ದೃಶ್ಯಾವಳಿಯಲ್ಲಿ ಯಾಕೆ ಜನ ಪ್ರತಿಭಟನೆ ಮಾಡ್ತಾರೆ, ಯಾಕೆ ನೀರು ಬಿಡಲ್ಲ ಅಂತಾರೆ. ರಕ್ತ ಬೇಕಾದ್ರೂ ಕೊಡ್ತೀವಿ, ನೀರನ್ನ ಕೊಡಲ್ಲ ಅಂತ ಜನ ಯಾಕೆ ಹೇಳ್ತಾರೆ ಅಂದ್ರೆ ಇದೇ ಕಾರಣಕ್ಕೆ ಅಂತ ಅನ್ಸುತ್ತೆ. ಕನ್ನಂಬಾಡಿಯ ಒಡಿಲು, ಕಬಿನಿ, ಹಾರಂಗಿ ಈ ಭಾಗದಲ್ಲಿ ಮಳೆ ಇಲ್ಲದೆ ಇರೋದ್ರಿಂದ ಕಾವೇರಿ ಒಡಿಲು ಈಗ ಬರದಾದಂಗೆ ಕಾಣಿಸ್ತಾ ಇದೆ. ಈ ಹೊತ್ತಿಗೆ ಈ ಜಾಗ ಎಲ್ಲ ಫುಲ್ ಆಗಿರ್ಬೇಕಿತ್ತು. ದೂರದಲ್ಲಿ ನಿಮಗೆ ಟೆಂಪಲ್ ಕಾಣಿಸುತ್ತೆ, ವೇಣುಗೋಪಾಲ ಸ್ವಾಮಿ ಟೆಂಪಲ್. ಅದು ಅಲ್ಲಿವರೆಗೂ ನೀರು ಹೋಗಿ ನಿಲ್ಲಬೇಕಿತ್ತು ಇಷ್ಟೊತ್ತಿಗೆ. ಆದರೆ ಡ್ಯಾಮ್ನಲ್ಲಿ ನೀರಿಲ್ಲ. ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಯಾಕೆ ಸಾಧ್ಯವಾಗಲ್ವಪ್ಪ ಅಂದ್ರೆ ಇದೇ ಕಾರಣಕ್ಕೆ. ನೀರು ಕೂಡ ಬರದಾಗ್ಬಿಡುತ್ತೆ. ಈಗೇನು ನೀವು ಸ್ವಲ್ಪ ನೀರು ನೋಡ್ತಾ ಇದ್ದೀರಲ್ಲ, ಈ 30% ನೀರಿದೆ ಇನ್ನು ಅಷ್ಟೇ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಸೊ ಆ ನೀರು ಕೂಡ ಬರದಾಗ್ಬಿಡುತ್ತೆ. ನಮ್ಮ ಜಲಸಂಪನ್ಮೂಲ ಸಚಿವರು, ಮುಖ್ಯಮಂತ್ರಿಗಳು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಮಾಡಬೇಕಾಗಿದೆ ಖಂಡಿತ. ಕನ್ನಂಬಾಡಿಯಲ್ಲಿ ಎಷ್ಟು ಅದನ್ನು ಅವ್ರಿಗೆ ತೋರಿಸ್ಬೇಕಾಗಿದೆ. ಸೊ ಇದು ಇಲ್ಲಿರುವಂಥ ವಾಸ್ತವ ಚಿತ್ರಣ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕೂಡ ಈ ಸಂದರ್ಭದಲ್ಲಿ ನೀರು ಬಿಡುವುದಕ್ಕಷ್ಟೇ. ಈ ಬಾರಿ ನಮ್ಮಲ್ಲೇ ಬರಗಾಲ ಇದೆ. ದಕ್ಷಿಣ ಮಲೆನಾಡಿನಲ್ಲಿ ಮಳೆಯಾಗಿದ್ದನ್ನು ಬಿಟ್ಟರೆ ಸ್ವಲ್ಪ ಎಲ್ಲ ಭಾಗಗಳಲ್ಲೂ ಕೂಡ ಕರ್ನಾಟಕದಲ್ಲಿ, ಮಧ್ಯ ಕರ್ನಾಟಕದಲ್ಲಿ ಮಳೆ ಕೊರತೆ ಉಂಟಾಗಿದೆ. ಹಾಗಾಗಿ ಈ ವಾಸ್ತವತೆಯನ್ನ ನಿಮಗೆ ತೋರಿಸುವಂತ ಪ್ರಯತ್ನ. ಇಲ್ಲಿ ಏನಿದೆ ಚಿತ್ರಣ ಅನ್ನೋದನ್ನ ನೋಡಿ. ದೃಶ್ಯಾವಳಿಗಳಲ್ಲಿ ಕಾರ್ಗಳೆಲ್ಲ ಈ ಡ್ಯಾಮ್ ಮಧ್ಯಭಾಗಕ್ಕೇನೆ ಬಂದ್ಬಿಟ್ಟಿದೆ, ಅಷ್ಟು ನೀರು ಕೊರತೆ ಆಗಿದೆ. ಪ್ರವಾಸಿಗರೆಲ್ಲ ಇಲ್ಲಿ ಮಧ್ಯಭಾಗಕ್ಕೇನೆ ಬರ್ತಾ ಇದ್ದಾರೆ ಈಗ. KRS ನಲ್ಲಿ ಕನ್ನಂಬಾಡಿ ಕಟ್ಟೆಯಲ್ಲಿ ಇರುವಂತಹ ಚಿತ್ರಣ. ಈ ಸಂದರ್ಭದಲ್ಲಿ ನೀರು ಬಿಡೋದಕ್ಕೆ ಸಾಧ್ಯವಾಗುತ್ತಾ ವೀಕ್ಷಕರೇ? ನಿಮ್ಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ.